ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್ ದಾವಣಗೆರೆ ಅಡ್ಮಿಷನ್ ಓಪನ್ ನೌ. ವರ್ಷ ಮಾಡ್ಕೊಳ್ತಾ ಬರೋಣ. ಯಾಕೆ ಮಾಡೋದು ನಮ್ಮ ಡ್ಯೂಟಿ ಆಗುತ್ತೆ. ಇದು ನಿಮ್ಮ ಹಕ್ಕು, ವೋಟ್ ಮಾಡೋದು. ಸೊ ಬೆಳಿಗ್ಗೆ 9-10 ಗಂಟೆಗೆ ಬಂದು SSK ಟ್ರಸ್ಟ್ ಇಂದ ಕ್ಯಾಂಪ್ ಕೂಡ ಮಾಡಿದ್ದೀವಿ, ಹೆಲ್ತ್ ಕ್ಯಾಂಪ್. ಇಲ್ಲಿ ಹೊಸ ರೂಮು ಅದು ಸ್ಯಾಂಕ್ಷನ್ ಆಗಿದೆ, ಭೂಮಿ ಪೂಜೆ ಮಾಡಿದ್ದಾರೆ. ಒಬ್ರು ಇಲ್ರಿ ಅಲ್ಲ, ಇಲ್ಲಿ ನೋಡಿಲಿ ಅಮ್ಮ, ಒಂದೇ ನಿಮಿಷ ಕೇಳಿಲಿ. ಈಗ MP ಆದವರು 25 ಲಕ್ಷ ಇಲ್ಲೇ ಸ್ಕೂಲಿನ ರೂಮಿಗೆ ಗ್ರ್ಯಾಂಡ್ ಸ್ಯಾಂಕ್ಷನ್ ಮಾಡಿದೆ. ಒಂದ್ ಚಪ್ಪಾಳೆನಾರ ತಟ್ರಿ. ನಿಮ್ಮ MP ಆಗಿ ನೀವು ವೋಟ್ ಮಾಡಿ ನನ್ನ MP ಮಾಡಿದಿರ. ಇಲ್ಲಿ 25 ಲಕ್ಷ ವರ್ತು MP ಗ್ರಾಂಟ್ ಇಂದ ಮಾಡಿರೋದು. ಒಂದೇ ನಿಮಿಷ ನಾನು ಒಂದೇ ನಿಮಿಷ ಮಾತಾಡೋದು. ಆಮೇಲೆ ನೀವು 10 ನಿಮಿಷ ಮಾತಾಡ್ರಿ. ನಾನ್ ಜಾಸ್ತಿ ಮಾತಾಡಲ್ಲ, ನೀವೇ ಜಾಸ್ತಿ ಮಾತಾಡ್ರಿ. ಆಮೇಲೆ ಅಪ್ಪಾಜಿನೂ ಸುಮಾರು 2 ಕೋಟಿ, ನಾನ್ ಬರೀ 25 ಲಕ್ಷ ಕೊಟ್ಟಿರೋದು. ನಮ್ಮ ಸಸೂರ್ಜಿ 2 ಕೋಟಿ ಅಮೌಂಟ್ ಸ್ಯಾಂಕ್ಷನ್ ಮಾಡಿದ್ದಾರೆ, ಹೌದಾ? ಸೊ ಅಪ್ಪಾಜಿ ಅವ್ರ ವರ್ಕ್ ಇದೇ ತರ ಇದೆ. ಇಲ್ಲಿ ಇನ್ನ ಬೇಡಿಕೆಗಳು ಸಾಕಷ್ಟು ಇದಾವೆ. ಹಕ್ಕುಪತ್ರ ಬೇಕು ಅಂತ ಇದ್ದಾರೆ, ಕ್ರಾಸ್ ರೋಡ್ ಆಗಿಲ್ಲ ಅಂತವೆ, ಅದೆಲ್ಲ ಮಾಡೋಣಂತೆ. ನಂದು ಒಂದೇ ರಿಕ್ವೆಸ್ಟು, ಎಲೆಕ್ಷನ್ ಅನ್ನೋದು ನಿಮ್ಮ ಹಕ್ಕು. ಸೊ ನೀವು ಬಂದು ನಿಮ್ಮ ಹಕ್ಕನ್ನ ಬೆಳಿಗ್ಗೆ 9 ಗಂಟೆಗೆ ಚಲಾಯಿಸ್ಬೇಕು, 5 ಗಂಟೆ ತನಕ ಕಾಯೋ ಹಾಗಿಲ್ಲ. ಅದನ್ನೇನಾದ್ರೂ वादा कर सकते हो सुबह 10 बजे से? क्योंकि मुझे देखना है. एक महिला आपसे पूछ रही है, तो पूरे क्या बोलते हैं, धैर्य के पूरे हिम्मत के साथ आप हमारे ऑफिस आइए. जो भी समस्याएं हैं चुनाव के बारे में, हमेशा लाइट का बोला है इधर, बच्चे घूमते रहते हैं, सांप कीड़े हैं, तो वो करना है, काम करेंगे. लेकिन आपका एक जिम्मेदारी है, चुनाव के समय सभी महिलाएं, पुरुषों का मैं नहीं बोलूँगी, पुरुषों का शामनूर मल्लिकार्जुन साहब बोलेंगे और ये सब लीडर्स बोलेंगे, लेकिन महिला MP आपसे यही वादा चाहती है कि आप सभी सुबह 10-11 बजे से पहले आके अपना हक चलाएंगे. मतदान आपका हक है ना? 9 तारीख सुबह 9 बजे माइक दूंगी मैं, बाद में बोलना, हाँ? और सीरियल नंबर 3, हाँ? धन्यवाद. अभी आपकी तरफ से व्हाट इज योर नेम? रजिया बोलेगी. वो साहब उनके अंकल हैं, रजिया के अंकल हैं, वो पूछ रहे हैं. बोलो रजिया. ಅಲ್ಲ ರಜಿಯಾ, ಅಲ್ಲ, ಇಲ್ಲಿರೋ ಮಕ್ಕಳಿಗೆಲ್ಲ ಅದನ್ನೇ ಹೇಳ್ಬೇಕು. ನನಗೂ ಅದೇ ಬೇಜಾರಾಗೋದು. ಈಗ ನಮ್ಮ ಜಿಲ್ಲೆನಲ್ಲಿ ಏನಾಗ್ತಾ ಇದೆ ಗೊತ್ತಾ ಆರಾಧ್ಯ ಅವರೇ? ಎಷ್ಟು ಒಳ್ಳೊಳ್ಳೆ ರ್ಯಾಂಕ್ ಕೆರೆಬಿಳ್ಚಿನಲ್ಲಿ ನಂಬರ್ 1 ರ್ಯಾಂಕ್ ನಮ್ಮ ಇಡೀ ಡಿಸ್ಟ್ರಿಕ್ಟಿಗೆ ಸ್ಟೇಟ್ ರ್ಯಾಂಕ್ ಹೋಲ್ಡರ್ಸ್ ಇದ್ದಾರೆ. ನಾನು ಈಗ ತಾನೇ ಇಲ್ಲಿ ಹೇಳ್ತಾ ಇದ್ದೀನಿ, ಕೆರೆಬಿಳ್ಚಿಯಲ್ಲಿರೋ ಕೆಲವು ಟೀಚರ್ಸ್ನ ಇಲ್ಲಿ ಕರ್ಕೊಂಬರೋಣ. ನಮ್ಮ ದಕ್ಷಿಣ ಭಾಗದಲ್ಲಿ ಯಾವ ತರ ಮಕ್ಕಳಿಗೆ ಟ್ರೈನಿಂಗ್ ಮಾಡಬೇಕು ಏನು ಅಂತ ಇಲ್ಲಿರೋ ಟೀಚರ್ಸಿಗೆ ಟ್ರೈನ್ ಮಾಡೋಣ. ಒಳ್ಳೆ ಪೊಟೆನ್ಷಿಯಲ್ ಇರುತ್ತೆ, ನೀವು ಒಳ್ಳೆ ಎಜುಕೇಶನ್ ತಗೋಬೇಕು. ಆಮೇಲೆ ನಿನ್ನೆ ಕೂಡ CM ಅವ್ರ ಹತ್ರ ಅದೇ ಮನವಿ ಮಾಡಿದ್ದು, ಇಲ್ಲಿ ದಕ್ಷಿಣ ಭಾಗದಲ್ಲಿ ಎಲ್ಲರೂ ಹೈಯರ್ ಎಜುಕೇಶನ್ಗೆ ಡಿಗ್ರಿ ಕಾಲೇಜ್ ಕೇಳ್ತಾ ಇದ್ದಾರೆ ಅಂತ. CM ಅವರು ಕೂಡ ಈಗ ಚುನಾವಣೆ ಇದೆ, ನಾವೇನು ಕಮಿಟ್ ಮಾಡಕ್ ಬರಲ್ಲ, ನಮ್ ಗಮನ ಇದೆ ಅಂತ ಹೇಳಿ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಆಸ್ಪತ್ರೆದು ಕೇಳಿದಿರಾ, ಅದು ಅವ್ರ ಗಮನಕ್ಕೆ ತಗೊಂಡ್ ಬಂದಿದೀವಿ. ಇಲ್ಲಿ ಅಪ್ಪಾಜಿ ಅವ್ರು ಕೊಟ್ಟಿರೋ 2 ಕೋಟಿ, ನಾನ್ ಕೊಟ್ಟಿರೋ ಕೇವಲ 25 ಲಕ್ಷ. ದೊಡ್ಡ ಅಮೌಂಟ್ 25 ಲಕ್ಷ. ಈಗ ಅಪ್ಪಾಜಿ ಮುಂದೆ ನಾನು ಬರೀ 25 ಲಕ್ಷ ಅನ್ಬೇಕಾಗಿದೆ. ಸೊ ಮಕ್ಕಳನ್ನ ಚೆನ್ನಾಗಿ ಓದಿಸ್ರಿ. ಎಷ್ಟೋ ಜನ ಮಕ್ಕಳು ಎಲ್ಲ ಮೆರಿಟ್ ರ್ಯಾಂಕ್ ಹೋಲ್ಡರ್ಸ್ ಇದ್ದಾರೆ, ಆದ್ರೆ ಹೆಣ್ಮಕ್ಳು ಅಂತ ಒಂದೇ ಕಾರಣಕ್ಕೆ ಅವ್ರನ್ನ ಮದುವೆ ಮಾಡಿಸಿ ಗಂಡನ ಮನೆ ಕಳಿಸ್ತಾ ಇದ್ದಾರೆ. ಡಿಗ್ರಿ ಕಂಪ್ಲೀಟ್ ಮಾಡೋ ಅಷ್ಟು ಕೆಪಾಸಿಟಿ ಇದ್ರೂ ಕೂಡ ಓದಿಸ್ತಾ ಇಲ್ಲ. ಸೊ ಎಲ್ಲ ಅಪ್ಪಾಜಿ ಅಮ್ಮಂಗೆ, ಅಮ್ಮಿ ಜಾನ್ अपने बच्चे इतने टैलेंटेड हैं, उनको पढ़ाओ, उनको आगे कराओ. आज रजिया भी आप सबकी तरफ से यही बोला है कि यहाँ हमें एक स्कूल चाहिए. तो ऐसे बच्चे हमारे आपके बीच में है ना, तो आप इतने अच्छे संस्कार और धैर्य दे रहे हैं. आप सबको शुक्रिया बोलना है.
और रजिया तुम आगे बढ़ो, अच्छा पढ़ो लिखो और पूरे अपने कौम की आवाज बनो तुम। कांग्रेस का क्षेत्र है। हर बार आपने हाथ के निशान पर अपना देना है। यहाँ हमेशा अपने हाथ के निशान और कांग्रेस पक्ष का साथ दिया है। इस बार के चुनाव में और